ಹೆಂಗಸರು ಯಾವಾಗ ಪರಪುರುಷರನ್ನು ಬಯಸುತ್ತಾರೆ ಗೊತ್ತಾ? ಹೆಂಗಸರು ಯಾವಾಗ ಪರಪುರುಷರನ್ನು ಬಯಸುತ್ತಾರೆ ಗೊತ್ತಾ? ಮಹಿಳೆಯರಿಗೆ ಮದುವೆ ಆದಮೇಲೆ ತನ್ನ ಗಂಡನೇ ಪ್ರಪಂಚ, ಪತಿಯ ಹತ್ತಿರ ಶಾಬಾಷ್ ಎಣಿಸಿಕೊಳ್ಳಲು ಮಹಿಳೆಯರು ಏನು ಬೇಕಾದರೂ ಮಾಡುತ್ತಾರೆ. ಪತಿಯನ್ನು ತುಂಬಾ ಪ್ರೀತಿಸುವ ಮಹಿಳೆಯರು ಒಂದು ಸಂದರ್ಭದಲ್ಲಿ ಇತರ ಪುರುಷರೊಂದಿಗೆ ಅಕ್ರಮ ಸಂಬಂಧವನ್ನು ಹೊಂದಿರುತ್ತಾರೆ ಮತ್ತು ಇಂತಹ ಕೆಟ್ಟ ಆಲೋಚನೆಗಳ ಹಿಂದಿನ ಕಾರಣಗಳು ತಿಳಿದರೆ ನೀವು ಶಾಕ್ ಆಗುತ್ತೀರಿ. ಮಹಿಳೆಯರು ಇದನ್ನು ಏಕೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳೋಣ. ಈಗ ಏನೇ ಮಾಡಿದರೂ ಹಣವೇ ಮುಖ್ಯ. ಒಂದು ಕುಟುಂಬ ನಿರ್ವಹಣೆಗೆ ಆದಾಯವಿರಬೇಕು. ಅದರ ಭಾಗವಾಗಿ ಕೆಲವರು ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗಬೇಕಾಗುತ್ತದೆ. ಆ ಸಮಯದಲ್ಲಿ ಹೆಂಡತಿ ಒಬ್ಬಳೇ ಇರುತ್ತಾಳೆ. ಮನೆಯಲ್ಲಿ ದೊಡ್ಡವರಾಗಲಿ ಮಕ್ಕಳಾಗಲಿ ಇಲ್ಲದಿದ್ದಲ್ಲಿ ಆ ಸಮಯದಲ್ಲಿ ಅವರಿಗೆ ಹೆಚ್ಚು ಆಸೆಗಳು ಹುಟ್ಟಿಕೊಳ್ಳುತ್ತವೆ. ಅದರಿಂದ ಸ್ವಯಂಚಾಲಿತವಾಗಿ ಪಕ್ಕದಲ್ಲಿರುವ ಪುರುಷನ ಕಡೆಗೆ ದೃಷ್ಟಿ ತಿರುಗಿಸುತ್ತದೆ. ಆದ್ದರಿಂದ ಗಂಡಂದಿರು ದೂರ ಹೋದಾಗ ಸಾಧ್ಯವಾದಷ್ಟು ನಿಮ್ಮೊಂದಿಗೆ ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಹೋಗುವುದು ಉತ್ತಮ. ಮತ್ತು ಗಂಡನಿಗೆ ಮದ್ಯಪಾನ, ಜೂಜಾಟದಂತಹ ಕೆಟ್ಟ ಅಭ್ಯಾಸಗಳಿದ್ದರೆ ಅಷ್ಟೇ. ಅವರು ಕುಡಿದು ಯಾವಾಗ ಮನೆಗೆ ಬರುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಮನೆಯ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಲಾಗುತ್ತದೆ. ಅದರೊಂದಿಗೆ ಪತ್ನಿಯನ್ನು ನಿರ್ಲಕ್ಷಿಸಲಾಗಿದೆ. ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಮಹಿಳೆಯರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಒಳ್ಳೆಯ ಪುರುಷನನ್ನು ಸೇರಲು ಹಿಂಜರಿಯುವುದಿಲ್ಲ. ಇತರರಿಗೆ ಪರಿಸ್ಥಿತಿ ಸ್ವಲ್ಪ ವಿಭಿನ್ನವಾಗಿದೆ. ದಿನವೂ ಪತಿಯೊಂದಿಗೆ ಸಂಸಾರ ನಡೆಸಿದ ಸಾಲದು. ಅವಳು ಹೆಚ್ಚು ಬಯಸುತ್ತಾಳೆ ಅಥವಾ ಅವಳು ತನ್ನ ಗಂಡನೊಂದಿಗೆ ಇನ್ನೊಬ್ಬ ವ್ಯಕ್ತಿಯನ್ನು ಹೊಂದಲು ಬಯಸುತ್ತಾಳೆ. ಕಾರಣ ಅವರಿಗೆ ಹಲವು ಆಸೆಗಳಿರುತ್ತವೆ. ಹಾಗಾಗಿ ಗಂಡಂದಿರು ತಮ್ಮ ಪತ್ನಿಯ ಆಸೆಗಳನ್ನು ಸಂಪೂರ್ಣವಾಗಿ ಪೂರೈಸಬೇಕು. ಹಾಗಾದಾಗ ಮಾತ್ರ ಅವರಿಗೆ ಅಂತಹ ಆಲೋಚನೆಗಳು ಬರುವುದಿಲ್ಲ. ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರುತ್ತಿದ್ದವು. ಇವರಿಂದಾಗಿ ಗಂಡ ಹೆಂಡತಿ ಖಾಸಗಿಯಾಗಿ ಭೇಟಿಯಾಗಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಗಂಡನ ಮೇಲೆ ಬೇಸರವಾಗುತ್ತಿರಲಿಲ್ಲ. ಆದರೆ ಈಗ ಹಾಗಲ್ಲ. ದಂಪತಿಗಳಿಗೆ ಒಂದು ಮಲಗುವ ಕೋಣೆ. ಅವರು ಪ್ರತಿದಿನ ದೈಹಿಕ ಕ್ರಿಯೆಯಲ್ಲಿ ತೊಡಗುತ್ತಾರೆ. ಹಾಗೆ ಕೆಲವು ವರ್ಷದವರೆಗೆ ಸ್ತ್ರೀಯರಿಗೆ ಗಂಡನ ಬಗ್ಗೆ ಬೇಸರವಾಗುತ್ತದೆ. ಅದಕ್ಕಾಗಿಯೇ ಅವರು ಹೊಸದನ್ನು ಬಯಸುತ್ತಾರೆ. ಕೆಲವು ಪುರುಷರು ಮದುವೆಯವರೆಗೂ ತಮ್ಮ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುತ್ತಾರೆ. ಆದರೆ ಮದುವೆಯ ನಂತರ ದೇಹವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗುತ್ತದೆ. ಹಾಗೆ ಮಾಡುವುದರಿಂದ ಅವರು ಸಾಕಷ್ಟು ತೂಕವನ್ನು ಪಡೆಯುತ್ತಾರೆ. ಅದರಿಂದ ಮಹಿಳೆಯರು ಶೃಂಗಾರದಲ್ಲಿ ತೃಪ್ತಿ ಪಡೆಯುವುದಿಲ್ಲ. ಈ ಕಾರಣಕ್ಕಾಗಿ ಅವರು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾರೆ. ಆದ್ದರಿಂದ ಪುರುಷರು ಇದನ್ನು ನಿಮ್ಮ ಹೆಂಡತಿಗೆ ಮಾಡದಿರಲು ಪ್ರಯತ್ನಿಸಿ. ಪರಿಣಾಮವಾಗಿ ನಿಮ್ಮ ಹೆಂಡತಿ ಯಾರನ್ನೂ ನೋಡುವುದಿಲ್ಲ.